ಮಾತಾಡ್ತಾ ನಾನು ಹೇಳ್ತಾ ಇದ್ದೆ, 2 ಸಾಲಿನ ಕಲ್ಮ ಇರುತ್ತೆ, ಎಲ್ಲರೂ ಬಾಯ್ಹಾರ್ಟ್ ಹಾಕ್ಕೊಂಡು ಬಿಡಿ, ಯಾವಾಗ ಅವಶ್ಯಕತೆ ಬರುತ್ತೋ ಗೊತ್ತಿಲ್ಲ ಅಂತ. 2 ಸಾಲಿನ ಕಲ್ಮ ಇರುತ್ತೆ, ದೊಡ್ಡ ವಿಷಯ ಅಲ್ಲ, ಬಾಯ್ಹಾರ್ಟ್ ಹಾಕ್ಕೊಂಡು ಬಿಡಿ, ಯಾವಾಗಾರೋ ಅವಶ್ಯಕತೆ ಬರಬಹುದು, ಪ್ರಾಣ ಉಳಿಯುತ್ತೆ ಅದರಿಂದ ಅಂತ. ಯಾರೋ ಒಬ್ರು ನಂಗೆ ಕಮೆಂಟ್ ಹಾಕಿದರು, ಪ್ಯಾಂಟ್ ಬಿಚ್ಚು ಅಂದರೆ ಏನು ಮಾಡೋದು ಅಂತ. ಏನು ಖತ್ನ ಮಾಡಿಸ್ಕೊಂಡು ಓಡಾಡೋದ? ಕಲಿಮಾ ಓದೋಣನೇ ಬಿಟ್ಟಿಲ್ಲ ಅವರು. ಆದಿಲ್ ಹುಸೇನ್ ಶಾ ಅನ್ಬ ಒಬ್ಬ ವ್ಯಕ್ತಿ, ನೀವು ನೋಡಿರ್ತಾರೆ ನ್ಯೂಸು, ಆ ಪೋಣಿ ಕುದುರೆ ಮೇಲೆ ಸವಾರಿ ಮಾಡೋನು, ಉಗ್ರರು ದಾಳಿ ಮಾಡೋಕ್ಕೆ ಬರುವಾಗ ಅವ್ರ ಹತ್ರ ಹೋಗಿ ಹೋರಾಟ ಮಾಡಿ ಆ ಗಣ್ಣನ್ನು ಕಿತ್ಕೊಳ್ಳೋಕೆ ಹೋಗಿ ಪ್ರಯತ್ನ ಮಾಡಿದವನು, ಅವನನ್ನು ಕೂಡ ಶೂಟ್ ಮಾಡಿದ್ದಾರೆ, ಕೊಂದಾಕಿದ್ದಾರೆ. ಎಸ್. ಸೊ ಇದರಲ್ಲಿ ನೀವು ಓಪನಿಂಗ್ನಲ್ಲಿ ಹೇಳಿದ್ರಿ ಇದು ಇಸ್ಲಾಮಿಕ್ ಭಯೋತ್ಪಾದನೆ ಅಂತ. ಫಸ್ಟು ಅದನ್ನು ಇಸ್ಲಾಮಿಕನ್ನು ಎತ್ಬಿಡಿ, ಓಕೆ, ಕಾಶ್ಮೀರಿ ಭಯೋತ್ಪಾದನೆ ಅಂತ ಹೇಳಬೇಕಾಗಿದೆ. ಕಾಶ್ಮೀರಿ ಭಯೋತ್ಪಾದನೆ ಅಂತ ಹೇಳಬೇಕು. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಧರ್ಮ ಇಲ್ಲವೇ ಇಲ್ಲ. ಯಾಕಂತ ಹೇಳಿದ್ರೆ, ನನಗೆ ಅವರನ್ನು ನೋಡಿದ್ರೆ ಮುಸಲ್ಮಾನರಂತನೇ ನಾನು ನೋಡಿಲ್ಲ. ಯಾರನ್ನ? ಈ ಭಯೋತ್ಪಾದಕರನ್ನ ನಾನು ಮುಸಲ್ಮಾನರಂತಾನೆ ನೋಡ್ತಿಲ್ಲ. ಅವರು ಭಯೋತ್ಪಾದಕರು, ಅವರನ್ನ ಕೊಂದಾಗಬೇಕು. ನಮ್ಮ ಭಾರತೀಯರ ಮೇಲೆ ದಾಳಿ ಮಾಡಿದವರು ನಮ್ಮವರಲ್ಲ. ವೆರಿ ಕ್ಲಿಯರ್. ಓಕೆ, ಇವರು ನಮ್ಮವರಲ್ಲ, ಇವರಿಗೆ ನಾವು ಜನಾಸ ಮಾಡೋದಿಲ್ಲ, ಇವರನ್ನ ನಾವು ಸಲಾಂ ಕೂಡ ಹೇಳೋದಿಲ್ಲ. ಇವ್ರು ನಮ್ಮವರಿಲ್ಲ ಅಂತ ಘೋಷಿಸಬೇಕು, ಎಲ್ಲರೂ ಘೋಷಿಸಬೇಕು. ಅಂದ್ರೆ ನಾನು ಹೇಳೋದೇನಂದ್ರೆ, ಬರೀ ಉಮರ್ ಶರೀಫಿನ ಮಾತಾಗಿರಬಾರ್ದು ಇದು. ಇಡೀ ಭಾರತೀಯ ಮುಸಲ್ಮಾನರು ಮತ್ತೆ ಮೌಲ್ವಿಗಳು ಇವರು ಘೋಷಿಸಬೇಕಾಗಿರುತ್ತೆ, ಬಹಿಷ್ಕರಿಸಬೇಕಾಗಿರುತ್ತೆ. ಯಾರು ಭಾರತೀಯರ ಮೇಲೆ, ನಾನು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಐ ಆಮ್ ಎನ್ ಇಂಡಿಯನ್, ನನ್ನ ಗುರುತು ಇಂಡಿಯನ್ ಆಗಿದೆ. ಇದು ನನ್ನ ಪೂರ್ವಜರು ನನಗೆ ಕೊಟ್ಟಿರುವ ಒಂದು ಕಾಣಿಕೆ ಆಗಿರ್ಬೋದು,